ಹಾಯ್ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕನ್ನಡ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಾಫಿ ಬೋರ್ಡ್ ವತಿಯಿಂದ ಖಾಲಿ ಇರುವ ಹುದ್ದೆಗಳ ನೇಮಕಾತಿ ಭರ್ತಿಗಾಗಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಈ ಒಂದು ನೇಮಕಾತಿಯ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋನ ಕೊನೆವರೆಗೂ ವೀಕ್ಷಿಸಿ. ಹಾಗೆ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದಲ್ಲಿ ಲೈಕ್ ಮತ್ತು ಕಮೆಂಟ್ಸ್ಗಳ ಮುಖಾಂತರ ತಿಳಿಸಿ. ಹಾಗೆ ಅತಿ ಹೆಚ್ಚು ನಿಮ್ಮ ಉದ್ಯೋಗಾಕಾಂಕ್ಷಿ ಮಿತ್ರರೊಂದಿಗೆ ಶೇರ್ ಮಾಡಿಕೊಳ್ಳಿ. ಕಾಫಿ ಬೋರ್ಡ್ ಆಫ್ ಇಂಡಿಯಾ ಜನವರಿ 2023 ಕಾಫಿ ಬೋರ್ಡ್ ಅಧಿಕೃತ ಅಧಿಸೂಚನೆ ಮೂಲಕ ಬರಿಸ್ಟಾ ಟ್ರೇನರ್ಗಳ ಪೋಸ್ಟ್ಗಳನ್ನು ಭರ್ತಿ ಮಾಡಲು ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿದೆ. ಬೆಂಗಳೂರು ಕರ್ನಾಟಕ ಸರ್ಕಾರದಲ್ಲಿ ವೃತ್ತಿಯನ್ನು ಹುಡುಕುತ್ತಿರುವ ಉದ್ಯೋಗಾಕಾಂಕ್ಷಿಗಳಿಗೆ ಈ ಅವಕಾಶ ಬಳಸಿಕೊಳ್ಳಬಹುದು. ಆಸಕ್ತ ಅಭ್ಯರ್ಥಿಗಳು 20 ಜನವರಿ 2023 ಅಥವಾ ಅದಕ್ಕಿಂತ ಮೊದಲು ಇಮೇಲ್ ಅನ್ನು ಕಳಿಸಬಹುದು. ಒಟ್ಟು ಹುದ್ದೆಗಳ ಸಂಖ್ಯೆ 5. ಉದ್ಯೋಗ ಸ್ಥಳ ಬೆಂಗಳೂರಿನಲ್ಲಿ. ಇನ್ನು ಸಂಬಳವನ್ನು ನಾವು ನೋಡೋದಾದರೆ ಮಾಸಿಕ 50,000 ರೂಪಾಯಿಯನ್ನು ನೀಡಲಾಗುವುದು. ಎಲಿಜಿಬಿಲಿಟಿ ಕಂಡೀಷನನ್ನು ನೋಡೋದಾದರೆ ಮಿನಿಮಮ್ ಕ್ವಾಲಿಫಿಕೇಷನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಪ್ರಿಸ್ಕ್ರೈಬ್ಡ್. ಕ್ಯಾಂಡಿಡೇಟ್ ವಿತ್ graduation in hotel management from recognized education institute. Experienced candidate minimum experience of 2 years in as a barista experience certificate to be provided, and is not more than 40 years as on the last date of receipt of filled in application. The age relaxation of up to 3 years SC/ST candidate in applicable. Preferable experience as barista 3 years and above. ಅಭ್ಯರ್ಥಿಯು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದ ಮಂಡಳಿಗಳು ಅಥವಾ ವಿಶ್ವವಿದ್ಯಾಲಯಗಳಿಂದ ಹೋಟೆಲ್ ಮ್ಯಾನೇಜ್ಮೆಂಟ್ನಲ್ಲಿ ಪದವಿಯನ್ನು ಪೂರ್ಣಗೊಳಿಸಿರಬೇಕು. ತದನಂತರ ಕನಿಷ್ಠ ಪಕ್ಷ 2 ವರ್ಷಗಳ ಸೇವಾನುಭವವನ್ನು ಆ್ಯಸ್ ಎ ಬ್ಯಾರಿಸ್ಟರ್ ಎಂದು ಹೊಂದಿರಬೇಕು. ಅದರ ಜೊತೆಗೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟನ್ನು ಕಡ್ಡಾಯವಾಗಿ ಸಲ್ಲಿಸಬೇಕಾಗಿರುವಂಥದ್ದು. ಇನ್ನು ವಯೋಮಿತಿಯನ್ನು ನೋಡೋದಾದರೆ ಅಭ್ಯರ್ಥಿಯ ಗರಿಷ್ಠ ವಯೋಮಿತಿ 20 ಜನವರಿ 2023 40 ವಯಸ್ಸು ಮೀರಿರಬಾರದು. ಹಾಗೆ ವಯೋಮಿತಿ ಸಡಿಲಿಕೆಯನ್ನು ನಾವು ನೋಡೋದಾದರೆ 3 ವರ್ಷದ SC/ST ಅಭ್ಯರ್ಥಿಗಳಿಗೆ 3 ವರ್ಷದ ವಯೋಮಿತಿ ಸಡಿಲಿಕೆ ಇರುವಂಥದ್ದು. ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ನಾವು ಇಲ್ಲಿ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನಗಳ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುವುದು. ಕಾಫಿ ಬೋರ್ಡ್ ನೇಮಕಾತಿ ಉದ್ಯೋಗಗಳ ಹೇಗೆ ಅರ್ಜಿ ಸಲ್ಲಿಸಬೇಕು ಅನ್ನೋದಾದರೆ ಅರ್ಹ ಅಭ್ಯರ್ಥಿಗಳು ತಮ್ಮ ಅರ್ಜಿಯನ್ನು ನಿಗದಿತ ನಮೂನೆಯಲ್ಲಿ ಇಮೇಲ್ ID cqd.coffeeboard@gmail.comಗೆ ಕಳಿಸೋದರ ಮುಖಾಂತರ 20 ಜನವರಿ 2023 ಅಥವಾ ಮೊದಲು ಎಲ್ಲ ಅಗತ್ಯ ದಾಖಲೆಗಳನ್ನು ಕಳಿಸಬಹುದು. ಇನ್ನು ಟೈಪ್ ಆಫ್ ಎಂಪ್ಲಾಯ್ಮೆಂಟನ್ನು ನೋಡೋದಾದರೆ ನಾವು ಪ್ಯೂರ್ಲಿ ಕಾಂಟ್ರಾಕ್ಟಿಯಲ್ ಇನ್ ನೇಚರ್ ಫಾರ್ ಪೀರಿಯಡ್ ಆಫ್ 11 months 11 ತಿಂಗಳವರೆಗೆ ಗುತ್ತಿಗೆ ಆಧಾರದ ಮೇಲೆ ತೆಗೆದುಕೊಳ್ಳುವಂಥದ್ದು. ಬೇಸ್ಡ್ ಆನ್ ಪರ್ಫಾರ್ಮೆನ್ಸ್ ಆ್ಯಂಡ್ ಡಸ್ ನಾಟ್ ಲೀಡ್ ಟು ಎನಿ ರೆಗ್ಯುಲರ್ ಪೊಸಿಷನ್ ಇನ್ ಕಾಫಿ ಬೋರ್ಡ್. ಯಾವುದೇ ಕಂಟಿನ್ಯೂಯಸ್ ಇರೋದಿಲ್ಲ, ಕೇವಲ 11 ತಿಂಗಳಿಗೆ ಮಾತ್ರ ಕಾಂಟ್ರಾಕ್ಟ್ರಿಯಲ್ ಬೇಸ್ ಮೇಲೆ ಇರುವಂಥದ್ದು, ಕಾಂಟ್ರಾಕ್ಟ್ ಬೇಸ್ ಮೇಲೆ. ದ ಕನ್ಸಾಲಿಡೇಟ್ ಸೊ ಕಾಫಿ ಬೋರ್ಡ್ ಪ್ರಕಾರ ಮಾಸಿಕ ವೇತನ 50,000 ರೂಪಾಯಿವರೆಗೂ ನೀಡಲಾಗುವುದು. ದ ಸ್ಯಾಲ್ರಿ ಆಫ್ ಟ್ರೇನರ್ ಈಸ್ ಕಂಟೆಂಟೆಡ್ ಅಪಾನ್ ಮಿನಿಮಮ್ 2 ಪ್ರೋಗ್ರಾಮ್ ಪರ್ ಮಂತ್. 2 ಪ್ರೋಗ್ರಾಮ್ಗಳನ್ನು ಹೊಂದಿರುವಂಥದ್ದು. ಇನ್ನು ಇಫ್ ದ ಪರ್ಫಾರ್ಮೆನ್ಸ್ ಆ್ಯಂಡ್ ಸರ್ವಿಸ್ ಆಫ್ ದ ಕಾಂಟ್ರಾಕ್ಟಿಯಲ್ ಬಾರಿಸ್ಟಾ ಟ್ರೇನರ್ ಈಸ್ ನಾಟ್ ಸ್ಯಾಟಿಸ್ಫ್ಯಾಕ್ಟರಿ, ದ ಬೋರ್ಡ್ ರಿಸರ್ವ್ ದ ರೈಟ್ ಟು terminate the contract without assigning any reason or any kind of advance notice. ಅಂದರೆ ಇನ್ ಕೇಸ್ ನೀವು ಸೇವಾವಧಿಯಲ್ಲಿ ಇರುವಾಗ ಕಾಫಿ ಬೋರ್ಡ್ಗೆ ಅನ್ವಯವಾಗುವಂತೆ ಅಥವಾ ಅವರಿಗೆ ನೀವು ಮಾಡುವಂಥ ಕೆಲಸ ಇಷ್ಟವಾಗದಿದ್ದಲ್ಲಿ ಅಥವಾ ನೀವು ಪರಿಪೂರ್ಣತೆಯಿಂದ ಹೊಂದಿರದೇ ಇದ್ದಲ್ಲಿ ಸೊ ಅವರು ಯಾವಾಗ ಬೇಕಾದರೂ ನಿಮಗೆ ಕೆಲಸದಿಂದ ತೆಗೆದುಹಾಕಬಹುದು, ಯಾವುದೇ ನಿಮಗೆ ಅಡ್ವಾನ್ಸ್ ನೋಟಿಸನ್ನು ಕೊಡೋದೇ ಸಹ. ಅಡ್ವಾನ್ಸ್ ನೋಟಿಸನ್ನು ಸಹ ಕೊಡೋದಿಲ್ಲ. ಇನ್ನು ರೆಸ್ಪಾನ್ಸಿಬಿಲಿಟೀಸ್ ಆಫ್ ಬಾರಿಸ್ಟಾ ಟ್ರೇನರ್
ನೀವು ನೋಟಿಫಿಕೇಷನನ್ನು ಓದೋದ್ರ ಮುಖಾಂತರ ತಿಳಿದುಕೊಳ್ಳಿ. ಸೊ ಇಲ್ಲಿ ಕೊಟ್ಟಿರುವಂಥ ಮೇಲ್ ಐ ಡಿಗೆ 20/1/2023 ಒಳಗಾಗಿ ಮೇಲನ್ನು ಕಳಿಸೋದ್ರ ಮುಖಾಂತರ ಈ ಒಂದು ಹುದ್ದೆಗೆ ಅರ್ಜಿಯನ್ನು ನೀವು ಸಲ್ಲಿಸಬಹುದು. ಸೊ ಇಲ್ಲಿ ಕೊಟ್ಟಿರುವಂಥ ಅಪ್ಲಿಕೇಶನನ್ನು ನೀವು ಫಿಲ್ ಮಾಡೋದ್ರ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು. ನಿಮ್ಮ ಆಫ್ ದ ಕ್ಯಾಂಡಿಡೇಟ್. ಸೊ ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಮಾಹಿತಿಗಳನ್ನು ಕರೆಕ್ಟಾಗಿ ಯಾವುದೇ ಲೋಪದೋಷಗಳಿಲ್ಲದೆ ತಪ್ಪಿಲ್ಲದೆ ತುಂಬಿ ಫೋಟೋ ಕ್ಯಾಪ್ಚರ್ ಮಾಡಿ ಅಥವಾ ಡಾಕ್ಯುಮೆಂಟ್ಸನ್ನು ಸ್ಕ್ಯಾನ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋಂಥ ಮೇಲ್ ಐ ಡಿಗೆ ಮೇಲನ್ನು ಮಾಡಬಹುದು. ಈ ಒಂದು ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಅನಿಸಿದ್ದಲ್ಲಿ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಅತಿ ಹೆಚ್ಚು ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿಕೊಳ್ಳಿ. ಧನ್ಯವಾದಗಳು.